ಹಾಯ್ ಗೈಸ್, ವೆಲ್ಕಮ್ ಟು ಎಪಿ ಫಾರ್ಮ್ಸ್ ಕೋಲಾರ ಕಡೆಯಿಂದ. ನೋಡಿ, ಮೊನ್ನೆ ಫಾರ್ಮರ್ ವಿಸಿಟಿಂಗ್ ಹೋಗಿದ್ದೆ. ಅವಾಗ ಅವರು ಒಂದು 10,000 ಮರಿ ಆರ್ಡ್ರ್ ಹೇಳಿದ್ರು. ಸರಿ ಆಯಿತು ಅಂತ ವಿಸಿಟಿಂಗ್ ಎಲ್ಲ ಮುಗಿಸ್ಕೊಂಬಂದು ಸರಿ 10,000 ಮರಿ ಬಿಡೋಣ ಅಂತ ಗಾಡಿ ಲೋಡ್ ಮಾಡಿಕೊಂಡು ಫಾರ್ಮರ್ ಲೊಕೇಶನ್ ಹತ್ರ ರೀಚ್ ಆದ್ರಿ. ನೋಡಿ, ಇದು ಫಾರ್ಮರ್ ಪಾಂಡ್ಸ್ ಹೆಂಗೆ ಮಾಡಿಕ್ಕವ್ರೆ ಅಂತ ನೋಡಿ. ಆಮೇಲೆ ಅವರು ಹಿಂಗೆ ಏನು ಅಂತ ಪ್ರತಿಯೊಂದು ನಮ್ಮ ಫಾರ್ಮ್ ಬಗ್ಗೆ ಹೇಳಿದೆ. ಪಾಪ 4-5 ಬ್ಯಾಚ್ ಮಾಡಿದಾರಂತೆ ಇದರಲ್ಲಿ. ತಿಲಾಪಿಯಾ, ರೋಹು, ಕಟ್ಲಾ, ಆಮೇಲೆ ಪಾಂಪ್ಲೆಟು ಇದೆಲ್ಲ ಮಾಡಿದಾರಂತೆ. ಇದರಲ್ಲೆಲ್ಲ ಲಾಸ್ ಆಗಿದೆ ಪಾಪ ಅವರಿಗೆ, ರೈತರಿಗೆ. ಅದಕ್ಕೆ ನಮ್ಮ ಮುರಲ್ ಬಗ್ಗೆ ಹೆಂಗೆ ಏನು ಅಂತ ಪ್ರತಿಯೊಂದು ನಮ್ಮ ಫಾರ್ಮ್ ಬಗ್ಗೆ ಹೇಳಿ ಅವ್ರಿಗೆ ಎಕ್ಸ್ಪ್ಲೈನ್ ಅನ್ನೋದು ಮಾಡಿ, ಫೀಡ್ ಹೆಂಗೆ ಕೊಡಬೇಕು, ಮೆಡಿಸಿನ್ ಹೆಂಗೆ ಕೊಡಬೇಕು ಅನ್ನೋದು ಹೇಳಿ ಅವರಿಗೆ. ಆಮೇಲೆ 10,000 ಮರಿ ಬಿಡಿಸಿ ಅವರು ಎಲ್ಲ ಕೇಳ್ತಾಯಿದ್ರು, ಫೋನ್ ಮಾಡಿ ಕೇಳ್ತಾಯಿದ್ರು, ಬ್ರದರ್ ಹಿಂಗೆ ಲಾಸ್ ಆಗಿಬಿಟ್ಟಿದೆ ಬ್ರದರ್, ಅದಕ್ಕೆ ನಾವು ಮಾಡೋಕ್ಕೆ ಭಯ ಆಗುತ್ತೆ ಅಂತ. ನೋಡಿ ಬ್ರದರ್, ಯಾರ್ಯಾರ ಮಾತು ಕೇಳ್ಕೊಂಡು ರೋಹು, ಕಟ್ಲಾ ಇಂಥವೆಲ್ಲ ಬಿಟ್ಟರೆ ಲಾಸ್ ಆಗುತ್ತೆ. ನೋಡಿ, ಮುರಲ್ ಅನ್ನೋದು ಟ್ರೈ ಮಾಡಿ, ನಿಮ್ಗೆ ಹೆಂಗೆ ಏನು ಅಂತ ಪ್ರತಿಯೊಂದು ನಮ್ಮ ಫಾರ್ಮ್ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ನಿಮ್ಗೇನಾದರೂ ಹಿಂಗೆ ಆಸಕ್ತಿ ಇದೆ, ಮಾಡಬೇಕು ಅಂತ, ಹೊಸದಾಗಿ ಮಾಡಬೇಕು ಅಂತ ಇದ್ದರೆ ಕೆಳಗಡೆ ನಂಬರ್ ಕಾಣಿಸುತ್ತೆ, ಆ ನಂಬರ್ಗೆ ಫೋನ್ ಮಾಡಿ ಹಿಂಗೆ ಏನು ಅಂತ ಪ್ರತಿಯೊಂದು ಹೇಳ್ಕೊಡ್ತೀವಿ. ಆಮೇಲೆ ಈ ಮುರಲ್ ಫಾರ್ಮಿಂಗಲ್ಲಿ ಲಾಸ್ ಅನ್ನೋದು ಇರೋಲ್ಲ. ನಿಮಗೆ ಒಂದು 150 ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ 100 rupees ಅನ್ನೋದು ಖಂಡಿತ ಪ್ರಾಫಿಟ್ ಇರುತ್ತೆ. ಇದೇ ಥರ ವೀಡಿಯೋಸ್ ಡೇ ಬೈ ಡೇ ಆಗ್ತಾನೆ ಇರುತ್ತೆ. ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.